ನೀಟ್ ಪ್ರತಿಭಟನೆಯಲ್ಲಿ ಮುಲ್ಲಾಗಳು ಎಂಬ ಸಿಟಿ ರವಿ ಅವರ ಹೇಳಿಕೆ. ತಮ್ಮ ವಿರುದ್ಧ ದೂರು ಕೊಟ್ಟವರ ವಿರುದ್ಧ ಸಿಟಿ ರವಿ ಈಗ ಪ್ರತಿ ದೂರು ಕೊಟ್ಟಿದ್ದಾರೆ. ನೀಟ್ ಪ್ರತಿಭಟನೆಯಲ್ಲಿ ಮುಲ್ಲಾಗಳು ಎಂಬ ಹೇಳಿಕೆಯನ್ನ ಕೊಟ್ಟಿದ್ದರು ಸಿಟಿ ರವಿ ಅವರ ವಿರುದ್ಧ ಕೇಸ್ ಆಗಿದೆ. ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿ ದೂರು ಕೊಟ್ಟಿದ್ದಾರೆ. ಚಿಕ್ಕಮಗಳೂರು ನಗರ ಠಾಣೆಯಲ್ಲಿ ಸಿಟಿ ರವಿಯಿಂದ ಪ್ರತಿ ದೂರು ದಾಖಲಾಗಿದೆ. ಜಾಮಿಯಾ ಮಸೀದಿ ಅಧ್ಯಕ್ಷ ಮುದಾಸಿರ್ ಪಾಷಾ ವಿರುದ್ಧ ದೂರು. ಧರ್ಮ, ಜಾತಿ, ಸಮುದಾಯದ ಕುರಿತು ಮಾತನಾಡಿದ್ರೆ ಅಪರಾಧ, ಮುಸ್ಲಿಮರ ವಿರುದ್ಧ ದ್ವೇಷದ ಭಾಷಣ ಮಾಡಿಲ್ಲ ಅಂತ ಸಮರ್ಥಿಸಿಕೊಂಡಿದ್ದಾರೆ. ಪೆಟ್ರೋಲ್ ಟ್ಯಾಂಕ್ಗೆ ಬೆಂಕಿ ಹಚ್ಚಲು ಯತ್ನಿಸಿದವನ ಬಗ್ಗೆ ಮಾತನಾಡಿದ್ದೇನೆ. ನನ್ನ ವಿರುದ್ಧ ಸುಳ್ಳು ದೂರು ನೀಡಿ ಧರ್ಮ ದ್ವೇಷ ತರಲು ಪ್ರಯತ್ನ ಪಟ್ಟಿದ್ದಾರೆ. ಜಾಮಿಯಾ ಮಸೀದಿಯ ಮುದಾಸಿರ್ ವಿರುದ್ಧ ಕ್ರಮ ಆಗಬೇಕು ಅಂತ ಒತ್ತಾಯಿಸಿ ಸಿಟಿ ರವಿ ಅವರು ದೂರು ಕೊಟ್ಟಿದ್ದಾರೆ. ಸಿಟಿ ರವಿಗೆ ಚಿಕ್ಕಮಗಳೂರು ನಗರ ಪೊಲೀಸರಿಂದ ನೋಟಿಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಟಿಸ್ಗೆ 7 ದಿನ ಉತ್ತರ ಕೊಡೋದಕ್ಕೆ ಕಾಲಾವಕಾಶ ಕೋರಿ ಸಿಟಿ ರವಿ ಪತ್ರ ಬರೆದರು. ಚಿಕ್ಕಮಗಳೂರು ನಗರ ಪೊಲೀಸರಿಗೆ ಪತ್ರ ಬರೆದಂತಹ ಬಿಜೆಪಿ ಎಂಎಲ್ಸಿ ಇಂದು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಿದರು ಪೊಲೀಸರು. ಪೊಲೀಸರ ನೋಟಿಸ್ಗೆ ಉತ್ತರಿಸಲು 7 ದಿನಗಳ ಕಾಲಾವಕಾಶ ಇದೆ. ನೀವು ನೀಡಿದ ಸಮಯ ರಾಜಕೀಯ ಪ್ರೇರಿತ ಅಂತ ಸಿಟಿ ರವಿ ಪತ್ರ ಬರೆದಿದ್ದಾರೆ. ಪರಿಷತ್ ಸದಸ್ಯ ಆಗಿರೋದ್ರಿಂದ ನನಗೆ ಪಕ್ಷದ ಜವಾಬ್ದಾರಿಗಳಿವೆ. ರಾಯಚೂರು, ಕೊಪ್ಪಳ ಜಿಲ್ಲೆಗಳಲ್ಲಿ ಬರ ಪರಿಶೀಲನೆಗೆ ತೆರಳಬೇಕಿದೆ. ಕಾನೂನು ಸಲಹೆ ಪಡೆದು ನೋಟಿಸ್ಗೆ ಉತ್ತರ ಕೊಡ್ತೀನಿ ಅಂತ ಸಿಟಿ ರವಿ ಹೇಳ್ತಿದ್ದಾರೆ. ಮುಲ್ಲಾ ಅನ್ನೋದು ಮುಸ್ಲಿಮರಿಗೆ ಸಮಾನಾಂತರ ಶಬ್ದ ಅಲ್ಲ. ನಾನು ಮುಸ್ಲಿಮರನ್ನು ಉದ್ದೇಶಿಸಿ ಯಾವುದೇ ಮಾತನ್ನು ಹೇಳಿಲ್ಲ. ಪೆಟ್ರೋಲ್ ಟ್ಯಾಂಕರ್ಗೆ ಬೆಂಕಿ ಹಾಕ್ತಿದ್ದ ಮುಲ್ಲಾನ್ ಬಗ್ಗೆ ಹೇಳಿದ್ದಾನೆ. ನಮ್ಮ ಸೈನಿಕರನ್ನ ಬೈತಾ ಇದ್ದಂಥ ಮುಲ್ಲಾನ್ ಬಗ್ಗೆ ಹೇಳಿದ್ದಾನೆ. ಮೋದಿಯವರನ್ನ, ಪ್ರಧಾನಮಂತ್ರಿಯವ್ರನ್ನ ನಿಂದಿಸ್ತಾ ಇದ್ದಂಥ ಮುಲ್ಲಾನ್ ಬಗ್ಗೆ ಹೇಳಿದ್ದಾನೆ. ಆ ಮಾತಿಗೆ ಈಗಲೂ ಬದ್ಧ ಇದ್ದಾನೆ. ಮುಲ್ಲಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.